ಚಿಕ್ಕಬಳ್ಳಾಪುರ ಜಿಲ್ಲೆ ಟ್ರಾಫಿಕ್ ಪೊಲೀಸ್ ಠಾಣೆಯಿಂದ ರಸ್ತೆ ಸುರಕ್ಷತಾ ಅಭಿಯಾನ ಅಂಗವಾಗಿ ಅಪ್ರಾಪ್ತರು ಬೈಕ್ಗಳನ್ನು ಚಲಾಯಿಸುತ್ತಿದ್ದ ಒಟ್ಟು 19 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಇನ್ನು ಅಪ್ರಾಪ್ತರಿಗೆ ವಾಹನ ನೀಡಿದ ಪೋಷಕರಿಗೆ ಅಥವಾ ಮಾಲೀಕರಿಗೆ 25,000 ರೂಪಾಯಿ ದಂಡ ಹಾಗೂ 3 ವರ್ಷದವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುವುದು. ಜೊತೆಗೆ ಆ ವಾಹನದ ನೋಂದಣಿಯನ್ನ 12 ತಿಂಗಳವರೆಗೆ ರದ್ದುಗೊಳಿಸಲು ಸಹ ಸಾಧ್ಯವಿದೆ. ಈ ಕಾನೂನು ಕ್ರಮದ ನಂತರ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಸ್ವತಃ ಪೋಷಕರ ಮತ್ತು ವಿದ್ಯಾರ್ಥಿಗಳ ಜೊತೆ ಸಮಾಲೋಚನೆಯನ್ನ ನಡೆಸಿ ಕಾನೂನು ಬಾಹಿತ್ಯವು ಎಷ್ಟು ಗಂಭೀರ ಹಾಗೂ ಜೀವನಕ್ಕೆ ಎಂತಹ ಅಪಾಯವನ್ನುಂಟು ಮಾಡುತ್ತದೆ ಎಂಬ ಬಗ್ಗೆ ವಿವರಿಸಿದ್ದಾರೆ. ಇನ್ನು ಪೂರ್ವಕ ಎಚ್ಚರಿಕೆ ಕ್ರಮವಾಗಿ ಜಿಲ್ಲೆಯ ಎಲ್ಲಾ ಶಾಲೆಗಳಿಗೆ ಮತ್ತು ಕಾಲೇಜುಗಳಿಗೆ ಸರ್ಕ್ಯುಲರ್ ಕಳುಹಿಸಲಾಗಿದೆ. ಅಪ್ರಾಪ್ತ ವಿದ್ಯಾರ್ಥಿಗಳಿಗೆ ಲೈಸೆನ್ಸ್ ಇಲ್ಲದಿದ್ದಲ್ಲಿ ವಾಹನಗಳೊಂದಿಗೆ ಶಾಲಾ ಕಾಲೇಜು ಆವರಣದ ಪ್ರವೇಶವನ್ನು ನಿರ್ಬಂಧಿಸಲು ಸೂಚನೆ ನೀಡಲಾಗಿದೆ ಎಂದು ಆರಕ್ಷಕ ಉಪ ನಿರೀಕ್ಷಕರು ಮಂಜುಳಾ ತಿಳಿಸಿದ್ದಾರೆ. ಕಾಲೇಜುಗಳ ಹತ್ರ ಯಾರು ಅಪ್ರಾಪ್ತ ಹುಡುಗರು ಗಾಡಿಗಳು ತರ್ತಾರೋ ಹೋಗಿ ಅಲ್ಲಿ ವೆರಿಫೈ ಮಾಡಿ ಗಾಡಿಗಳು ಪ್ಲಸ್ ಸ್ಟೂಡೆಂಟ್ಸು ಅವ್ರ ಪೇರೆಂಟ್ಸು ಸ್ಟೇಷನ್ ಹತ್ರ ಕರೆಸಿ ಅಂತ ಹೇಳಿದರು. ಅದೇ ಪ್ರಕಾರ ನಾವು ನಿನ್ನೆ ಕಾಲೇಜುಗಳ ಹತ್ರ ಹೋದಾಗ 20 ಗಾಡಿಗಳು ಸಿಕ್ತು. 20 ಗಾಡಿಗಳು ತಂದು ಸ್ಟೇಷನ್ ಹತ್ರ ಹಾಕಿ 5 ಗಂಟೆಗೆ ಪೇರೆಂಟ್ಸು ಸ್ಟೂಡೆಂಟ್ಸ್ನೆಲ್ಲ ಕರೆದ್ವಿ. ಎಲ್ಲ ಬಂದಿದ್ದರು. ಬಂದಾದಮೇಲೆ ನಮ್ಮ ಮಾನ್ಯ SP ಸಾಹೇಬ್ ಕುಶಾಲ್ ಚೌಕ್ಸಿ ಸಾಹೇಬರು ಬಂದು ಅವ್ರಿಗೆಲ್ಲ ಅಂಡರ್ ಏಜ್ ಅವರು ಗಾಡಿ ಓಡಿಸಿದ್ರೆ ಅದರಿಂದ ಏನು ಅನಾಹುತ ಆಗುತ್ತೆ, ಅನಾಹುತ ಆದಮೇಲೆ ಅವ್ರಿಗೆ ಯಾವ ರೀತಿ ಫ್ಯೂಚರಲ್ಲಿ ಎಫೆಕ್ಟ್ ಆಗುತ್ತೆ, ಇವ್ರ ಗಾಡಿ ಓಡಿಸೋದ್ರೆ ತಂದೆ ತಾಯಿಗೆ ಯಾವ ರೀತಿ ಪನಿಷ್ ಆಗುತ್ತೆ ಅನ್ನೋದ್ರ ಪ್ರಕಾರ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಪೇರೆಂಟ್ಸ್ ಎಲ್ಲ ಈ ಸಲ ಸಾಹೇಬ್ರಿಗೆ ನಾವಿನ್ನು ಮುಂದೆ ಮಕ್ಕಳಿಗೆ ಗಾಡಿ ಕೊಡಲ್ಲ, ಕೊಟ್ಟರೆ ನೆಕ್ಸ್ಟು ನೀವು ನಮ್ಮ ವಿರುದ್ಧ ಆಕ್ಷನ್ ತಗೊಳ್ಳಿ ಅಂತ ಸಾಹೇಬ್ರಿಗೆ ಆಮೆ ಮಾಡಿ ಹೋಗಿದ್ದಾರೆ. ಅವ್ರಿಗೂ ಹೇಳಿ ಬಂದಿದ್ದೀವಿ, ನೆಕ್ಸ್ಟ್ ಈ ಥರ ಆದರೆ ನಿಮ್ಮನ್ನು ಸೇರಿಸಿ FIR ಅಲ್ಲಿ ನಿಮಗೂ ಸೇರಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಬಂದಿದ್ದೀವಿ. ಈಗ ಸತತವಾಗಿ ಚಿಕ್ಕಬಳ್ಳಾಪುರದಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಿದೆ, ಬಟ್ ಅಪ್ರಾಪ್ತರು ಬಂದು ಈ ಥರ ಬೈಕ್ ಈಗ ಆಲ್ರೆಡಿ ಅಪ್ರಾಪ್ತರು ಗಾಡಿ ಓಡಿಸೋದು 80% ಕಡಿಮೆ ಆಗಿದೆ. ಫಸ್ಟ್ಗೂ ಇವಕ್ಕೂ 80% ತುಂಬ ಕಡಿಮೆ ಆಗಿದೆ. ಯಾಕಂದರೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ನಾವು ಆಲ್ರೆಡಿ 3 FIR ಹಾಕಿದ್ದೀನಿ. ಹಂಗಾಗಿ ಪೇರೆಂಟ್ಸ್ಗೂ ಸ್ಕೂಲ್ಸ್ಗೂ ಎಲ್ಲ ಗೊತ್ತು, ಅಪ್ರಾಪ್ತ ಹುಡುಗರು ಗಾಡಿ ಓಡಿಸಿದ್ರೆ ತಗೊಂಡೋಗಿ ಪ್ರಕರಣ ದಾಖಲಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಈ ಥರ ಅಪ್ರಾಪ್ತರು ಗಾಡಿ ಓಡಿಸೋದ್ರಿಂದ ಕೊಟ್ಟಿರೋರ್ಗೂ ಪನಿಷ್ ಆಗುತ್ತೆ. ತಂದೆ ತಾಯಿಗೂ 25,000 ರೂಪಾಯಿ ಫೈನ್ ಆಗುತ್ತೆ. ಮತ್ತು 199 ಏನಲ್ಲಿ ಅವ್ರಿಗೆ ಪನಿಷ್ ಆಗುತ್ತೆ. ಜೈಲು ಆಗ್ಬೋದು, ಫೈನು ಆಗ್ಬೋದು. ಮಕ್ಕಳಿಗೆ ಮತ್ತು 3 ವರ್ಷ DL ಇರಲ್ಲ. ಅವ್ರಿಗೆ ಯಾರು ಓಡಿಸಿರ್ತಾರೋ ಅವ್ರಿಗೆ 3 ಇಯರ್ಸು DL ಇರಲ್ಲ. ಈಗ 3 ಹಾಕಿದ್ದೀನಿ. ಈಗ ವಿಚಾರಣೆ ಹಂತದಲ್ಲಿದೆ. ಬರ್ಬೋದು, ನಿಯರ್ಲಿ ಬರ್ಬೋದು. ಅಪ್ರಾಪ್ತರಿಗೆ ಅದೇ ಅವ್ರಿಗೆ 3 ವರ್ಷ DL ಕೊಡಲ್ಲ, ಲೇಟ್ ಆಗುತ್ತೆ. ತಂದೆ ತಾಯಿಗೆ ಫೈನ್ ಆಗುತ್ತೆ, ಜೈಲು ಆಗುತ್ತೆ, ಫೈನು ಆಗುತ್ತೆ. ವಿದ್ಯಾಭ್ಯಾಸಕ್ಕೆ ಏನು ಆಗಲ್ಲ. ಅದೇ ಗಾಡಿ ಓಡಿಸೋಕ್ಕೆ ಲೈಸೆನ್ಸ್ ಇರಲ್ಲ, ಅವ್ರಿಗೆ DL ಅನ್ನೋದು ಇರಲ್ಲ ಯಾವುದಕ್ಕೂ. ಅದಕ್ಕೆ ಇನ್ನು ಮುಂದೆ ಆದರೂ ಆಗಿದ್ದು ಎಲ್ಲ ಅವೇರ್ನೆಸ್ ಆಗಲಿ ಅಂತ ಒಂದು ಪ್ರೋಗ್ರಾಮ್ ನಮ್ಮ ಸಾಹೇಬರು ಕೊಟ್ಟವ್ರೆ. ನೆಕ್ಸ್ಟ್ ಏನಾದರೂ ಇದೇ ಥರ ಕಂಡು ಬಂದರೆ ಎಲ್ಲ FIRಗಳು ಹಾಕಿ ಅಂತ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಅದಕ್ಕೋಸ್ಕರ ಎಲ್ಲ ಪೇರೆಂಟ್ಸು ಚಿಕ್ಕಬಳ್ಳಾಪುರ ಜನದಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ಇನ್ನು ಮುಂದೆ ಆದರೂ ಆಗಲಿ ಅಪ್ರಾಪ್ತ ಹುಡುಗರಿಗೆ ಗಾಡಿ ಕೊಡ್ದಿರ ಅವ್ರಿಗೆ ಕಾಲೇಜ್ಗೆ ಹೋಗೋಕ್ಕೆ ಏನಾದರೂ ಇವರೇ ವ್ಯವಸ್ಥೆ ಮಾಡಿ ಕಳಿಸ್ಕೊಟ್ಟು ಅಪಘಾತಗಳಾಗೋದನ್ನು ತಡೆಗಟ್ಟಲು ನಮಗೆ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಪೇರೆಂಟ್ಸನ್ನು ಕೇಳ್ಕೊತಾ ಇದ್ದೀವಿ.